ಅದರ ಜೊತೆಗೆ ಇಡೀ ದೇಶಕ್ಕೆ ಇಡೀ ತನ್ನ ಪ್ರಾಣವನ್ನು ತ್ಯಾಗ ಮಾಡಿದಂಥ ಕ್ರಾಂತಿಕಾರಿ ಹೋರಾಟಗಾರರಂಥ ಸಂಗೊಳ್ಳಿ ರಾಯಣ್ಣವರಿಗೆ ಜನ್ಮದಿನದ ಶುಭಾಶಯ ತಿಳಿಸ ಬಂಧುಗಳೇ, ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಕೇಂದ್ರ ಬಿಂದು ಬೆಂಗಳೂರು. ಆ ಬೆಂಗಳೂರಿಗೆ ಹೆಡ್ ಕ್ವಾರ್ಟರ್ ಅಂತ ಹೇಳಿದ್ರೆ ಅದು ನಮ್ಮ ಗಾಂಧಿನಗರ. ಈ ಗಾಂಧಿನಗರದಲ್ಲಿ ನಮ್ಮ ಏನು ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರು KC ಮೂರ್ತಿಯವರು ಪ್ರತಿ ವರ್ಷನೂ ಸಂಗೊಳ್ಳಿ ರಾಯಣ್ಣ ಹುಟ್ಟುಹಬ್ಬ ಕಾರ್ಯಕ್ರಮ ಇರೋದು, ಸ್ವಾತಂತ್ರ್ಯ ದಿನಾಚರಣೆ ಇರ್ಬೋದು, ಕುವೆಂಪು ಜಯಂತಿ ಇರ್ಬೋದು, ಕನ್ನಡ ರಾಜ್ಯೋತ್ಸವ ಇರ್ಬೋದು, ಈ ಥರ ಹಲವಾರು ಬುದ್ಧ ಬಸವ ಅಂಬೇಡ್ಕರ್ ಜಯಂತಿ ಆಗಿರ್ಬೋದು, ಎಲ್ಲ ಕಾರ್ಯಕ್ರಮ ಮಾಡಿಕೊಂಡು ಇಲ್ಲಿ ಒಂದು ದೊಡ್ಡ ವೈಭವೀಕರಣ ಕನ್ನಡನ ಮೆರೆಸ್ತಾ ಇದ್ದಾರೆ ಅಂತ ಒಂದು ಧೀಮಂತ ಹೋರಾಟಗಾರರು ನಮ್ಮ KC ಮೂರ್ತಿಯವರು. ಸುಮಾರು 40 ವರ್ಷಗಳ ನಿರಂತರವಾಗಿ ಗಾಂಧಿನಗರದಲ್ಲಿ ಹೋರಾಟವನ್ನು ಮಾಡಿ ಸಾಕಷ್ಟು ಪೊಲೀಸ್ ಸರ್ಕಲ್ ಬೂಟೆಟ್ ತಿಂದು ಕೇಸ್ಗಳನ್ನ ಹಾಸ್ಕೊಂಡು ಯಾವುದಕ್ಕೂ ಜಗ್ಗದೆ ಕನ್ನಡ ನಾಡು ನುಡಿ ಭಾಷೆಗೋಸ್ಕರ ನಿರಂತರ ಹೋರಾಟ ಮಾಡಿದಂಥ ನನ್ನ ಆತ್ಮೀಯ ಸ್ನೇಹಿತರು ಮೂರ್ತಿಯನ್ನು ನಾನು ಶುಭಾಶಯ ತಿಳಿಸ್ತೇನೆ. ಯಾಕಂತ ಹೇಳಿದ್ರೆ ಇವತ್ತು ನಮ್ಮ ಭಾರತಕ್ಕೆ ಸ್ವಾತಂತ್ರ್ಯ ಬಂದಿರೋ ದಿನ. ನಿಮಗೆಲ್ಲ ಗೊತ್ತಿರಲಿ, 1947 ಹಿಂದೆ ಏನು ನಾವೆಲ್ಲ ಯಾವ ರೀತಿ ಇದ್ದು ಬ್ರಿಟಿಷರ ಕೈಗಡೆ ಗುಲಾಮಗಿರಿಯಾಗಿ ಜೀತ ಮಾಡಿಕೊಂಡು ಅವ್ರು ಹೇಳೋ ಕೆಲಸ ಮಾಡಿಕೊಂಡು ಮತ್ತೆ ಸಾಕಷ್ಟು ನಮ್ಮ ಮೇಲೆ ದೌರ್ಜನ್ಯ ದಬ್ಬಾಳಿಕೆಗಳು, ನಮ್ಮ ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ ವಜ್ರ ವೈಢೂರ್ಯಗಳು ಲೂಟಿ ಮಾಡೋದು, ಈ ಥರ ತುಂಬ ಕಷ್ಟಕಾಲದಿದ್ದಂಥವ್ರಿಗೆ ನಮಗೆ 1947ಕ್ಕೆ ಸ್ವಾತಂತ್ರ್ಯ ಬಂತು. ಆ ಒಂದು ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿದಂಥ ಎಲ್ಲ ಸ್ವಾತಂತ್ರ್ಯ ಮಹನೀಯರಿಗೆ ನಾನು ನಿಮ್ಮ ಪಾದಗಳಿಗೆ ನಮಸ್ಕರಿಸ್ತೀನಿ. ಯಾಕಂತ ಹೇಳಿದ್ರೆ ಇವತ್ತು ಸಂಗೊಳ್ಳಿ ರಾಯಣ್ಣ ಆಗಿರ್ಬೋದು, ಕಿತ್ತೂರು ರಾಣಿ ಚೆನ್ನಮ್ಮ ಆಗಿರ್ಬೋದು, ಭಗತ್ ಸಿಂಗ್ ಆಗಿರ್ಬೋದು, ಸುಭಾಷ್ ಚಂದ್ರ ಬೋಸ್ ಆಗಿರ್ಬೋದು, ಅಂತ ಮಹಾತ್ಮ ಗಾಂಧಿ ಆಗಿರ್ಬೋದು, ಅಂಬೇಡ್ಕರ್ ಆಗಿರ್ಬೋದು, ಇವರೆಲ್ಲ ನಮ್ಮ ದೇಶದ ಆಸ್ತಿ. ಇವತ್ತು ಅವರೆಲ್ಲ ಹೋರಾಟ ಮಾಡಿದ್ದಕ್ಕೆ ಸ್ವಾತಂತ್ರ್ಯ ಕೊಟ್ಟಿದ್ದಕ್ಕೆ ನಾವು ಇವತ್ತು ಸ್ವತಂತ್ರವಾಗಿ ನಾವು ನಡೆದಾಡ್ತಾ ಇದ್ದೀವಿ, ಜೀವನ ಮಾಡ್ತಾ ಇದ್ದೀವಿ, ಕೆಲಸ ಕಾರ್ಯಗಳು ಮಾಡ್ತಾ ಇದ್ವಿ. ಹಿಂದೆ ನಮಗೆ ಸ್ವಾತಂತ್ರ್ಯ ಇರಲಿಲ್ಲ ರೀ. ಒಂದು ಬಟ್ಟೆ ಹಾಕೋ ಸ್ವಾತಂತ್ರ್ಯ ಇಲ್ಲ, ಊಟ ಮಾಡೋ ಸ್ವಾತಂತ್ರ್ಯ ಇಲ್ಲ. ಬ್ರಿಟಿಷರ್ ನಮ್ಗೆ ಕರ್ಕೊಂಡೋಗಿ ಜೀತ ಮಾಡಿಸಿದ್ರು, ಚಾಟಿಲ್ ಹೊಡಿತಿದ್ರು. ಇಂಥ ಒಂದು ಕಾಲಘಟ್ಟ ಇದ್ದಂಥ ನಮ್ಮನ್ನ ಕತ್ಲೆಕೊಂಡಿದ್ದಂಥವ್ರನ್ನ ಬೆಳಕಿಗೆ ತಂದಿರೋದು ಇಂಥ ಎಲ್ಲ ಮಹನೀಯರು, ಸ್ವಾತಂತ್ರ್ಯ ಹೋರಾಟಗಾರರು. ಹಾಗಾಗಿ ಈ ಒಂದು ಸ್ವಾತಂತ್ರ್ಯ ಹೋರಾಟದ ಎಲ್ಲ ಮಹನೀಯರಿಗೆ ನಿಮಗೆ ನಮಸ್ಕರಿಸುತ್ತಾ, ಅದೇ ರೀತಿ ಏನು ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮವರು ಇಡೀ ಬ್ರಿಟಿಷರ ವಿರುದ್ಧ ಎಂಥ ಒಂದು ಸೈನ್ಯವನ್ನು ಕಟ್ಟಿ ನಮ್ಮ ಪ್ರಾಣ ತ್ಯಾಗ ಮಾಡೋ ಅವರಿಗೆ ಬಲಗೈ ಬಂಟರಾಗಿ ನಮ್ಮ ಸಂಗೊಳ್ಳಿ ರಾಯಣ್ಣವರು ಹೋರಾಟ ಮಾಡೋದು ನಿಮ್ಗೆ ಗೊತ್ತಿರಲಿ. ಸಂಗೊಳ್ಳಿ ರಾಯಣ್ಣವರು ಒಂದು ಮಾತು ಹೇಳಿದ್ರು, ಇವತ್ತು ನನ್ನನ್ನು ನೇಣಾಕ್ತಾ ಇದ್ದೀರಾ, ಒಬ್ಬ ಸಂಗೊಳ್ಳಿ ರಾಯಣ್ಣ ಸಾಯ್ಬೋದು, ಈ ದೇಶದಲ್ಲಿ ಲಕ್ಷಾಂತರ ಜನ ಸಂಗೊಳ್ಳಿ ರಾಯಣ್ಣ ಉಟ್ಕೊಳ್ತಾರೆ ಅಂತ ಅವ್ರು ಹೇಳಿದ್ರು. ಆ ಥರ ಲಕ್ಷಾಂತರ ಜನ ಸಂಗೊಳ್ಳಿ ರಾಯಣ್ಣ ಉಟ್ಕೊಂಡು ಇವತ್ತು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದೆ. ಹಾಗಾಗಿ ನಾವು ಸಂಗೊಳ್ಳಿ ರಾಯಣ್ಣವರ ಸ್ಮರಣೆ ಮಾಡ್ಕೊಳ್ತಾ, ಪೂಜೆ ಮಾಡ್ಕೊಳ್ತಾ, ಆ ನೆನಪಲ್ಲಿ ಈ ಒಂದು ಕಾರ್ಯಕ್ರಮ ಗಾಂಧಿನಗರದಲ್ಲಿ ನಮ್ಮ KC ಮೂರ್ತಿಯವರು ಬಂದಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಲಿಂಗೇಗೌಡರು ಮತ್ತು ನಮ್ಮೇನು ಲಯನ್ ಬಾಲಕೃಷ್ಣ ಅವರು, ನಮ್ಮ ವೀರೇಶ್ ಅವರು, ಹಲವಾರು ಎಲ್ಲ ನೀಲೇಶ್ ಗೌಡರು, ಎಲ್ಲ ಹೋರಾಟಗಾರರು ಬಂದು ಇವತ್ತು ಈ ಒಂದು ಕಾರ್ಯಕ್ರಮ ಆಗಿದೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಎಲ್ಲರಿಗೂ ಜೈ ಭೀಮ್, ಜೈ ಕರ್ನಾಟಕ, ಜೈ ಭಾರತ್.